ಹರಿ ಓಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಹರಿ ಓಂ. ನಾವೆಲ್ಲರೂ ಇವತ್ತು ಅಧಿಕ ಮಾಸದ ದಿನದಂದು ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಅಧಿಕ ಮಾಸದ ಕೆಲವು ತಿಳಿದಿರುವಂತಹ ವಿಚಾರವನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇನೆ ರೀ. ಅಧಿಕ ಮಾಸ ಅಂದರೆ ಹೆಚ್ಚು. ಹೇಗೆ ಹೆಚ್ಚು ಅಂತ ಹೇಳಿದರೆ, ಒಂದು ವರ್ಷಕ್ಕೆ 11 ದಿನಗಳು ಉಳಿತಾವೆ. ಅದರಂತೆ 3 ವರ್ಷಕ್ಕೆ 33 ದಿನಗಳು ಅವು ಕೂಡಿ ಒಂದು ಮಾಸ ಆಗುತ್ತದೆ ರೀ. 33 ತಿಂಗಳಿಗೊಮ್ಮೆ ಬರುವ ಈ ಅಧಿಕ ಮಾಸದಲ್ಲಿ ಇದಕ್ಕೆ ರವಿ ಸಂಕ್ರಮಣ ಅಂತಲೂ ಹೇಳ್ತಾರೆ. ಈ ಮಾಸಕ್ಕೆ ಭಗವಂತ ಯಾವ ರೂಪದಿಂದ, ಯಾವ ನಿಯಾಮಕನಾಗದೇ ಇರುವುದರಿಂದ ಈ ಮಾಸಕ್ಕೆ ಮಲಮಾಸ ಎಂದು ಕರೀತಾರೆ. ಏಕೆ ಅಂತ ಹೇಳಿದರೆ, ಬರುವ ಪ್ರತಿಯೊಂದು ಮಾಸಕ್ಕೂ ಅಂದರೆ ಚೈತ್ರ ವೈಶಾಖ ಅಂತ ಹೇಳ್ತಾರಲ್ರಿ, ಆವಾಗ ಚೈತ್ರ ಮಾಸಕ್ಕೆ ವಿಷ್ಣು ರೂಪದಿಂದಲೂ, ವೈಶಾಖ ಮಾಸಕ್ಕೆ ಮಧುಸೂದನ ರೂಪದಿಂದಲೂ, ಜ್ಯೇಷ್ಠ ಮಾಸಕ್ಕೆ ತ್ರಿವಿಕ್ರಮ ರೂಪದಿಂದಲೂ, ಹೀಗೆ ಒಂದೊಂದು ಮಾಸಕ್ಕೆ ಒಬ್ಬೊಬ್ಬ ಪರಮಾತ್ಮನು ಅಧಿಷ್ಠಾನವಾಗಿರುತ್ತಾನೆ. ಆದರೆ ಇದು ಅಧಿಕ ಮಾಸ ಬಂದಿರುವುದರಿಂದ ಇದಕ್ಕೆ ಯಾವ ದೇವತೆಗಳು ಇಲ್ಲದೇ ಇದ್ದಿದ್ದ ಕಾರಣವಾಗಿಯೇ ಇದಕ್ಕೆ ಮಲಮಾಸ ಅಂತ ಹೇಳ್ತಾರೆ. ಈ ಮಲಮಾಸದಲ್ಲಿ ಯಾವ ಷೋಡೋಪ ಸಂಸ್ಕಾರಗಳನ್ನು ಕೂಡ ಆಚರಿಸುವುದಿಲ್ಲ. ಮನೆ ಓಪನಿಂಗ್ ರೀ, ಅದರಂತೆ ಯಾವುದೇ ಮಂಗಲ ಕಾರ್ಯವನ್ನು ಮಾಡೋದಿಲ್ಲ. ಎದಕ್ಕಂತ ಹೇಳಿದರೆ ಅದು ಮಲಮಾಸ ಅಂಥೇಳಿ. ಹೀಗಾಗಿ ಎಲ್ಲ ಒಂದೊಂದು ಮಾಸಕ್ಕೆ ಒಬ್ಬೊಬ್ಬ ದೇವತೆ ಇದ್ದರು. ಆದರೆ ಇದಕ್ಕೆ ಇಲ್ಲದೇ ಇದ್ದಿದ್ದಕ್ಕೆ ಇದು ದುಃಖಿಯಾಗಿ ವಿಷ್ಣುವಿನ ಹತ್ರ ಹೋಗಿ, ಹೇ ಭಗವಂತನೇ, ನನಗೆ ಎಲ್ಲರೂ ಮಲಮಾಸ ಅಂಥೇಳಿ ತಿರಸ್ಕರಿಸುತ್ತಾ ಇದ್ದಾರೆ ಮತ್ತು ನನಗೆ ಅವಮಾನಿಸುತ್ತಿದ್ದಾರೆ. ಅದಕ್ಕಾಗಿ ನನ್ನ ಒಂದು ಮನೋಕಾಮನೆಯನ್ನು ಪೂರ್ಣ ಮಾಡು, ನನಗೂ ಕೂಡ ಒಂದು ಹೆಸರನ್ನು ಕೊಡುವಂತೆ ಕೇಳ್ಕೊತಾನೆ. ಆಗ ಪರಮಾತ್ಮ ಶ್ರೀ ವಿಷ್ಣು ತನ್ನ ಹೆಸರನ್ನು ಆ ಮಲಮಾಸಕ್ಕೆ ಕೊಟ್ಟಿದ್ದ ಕಾರಣವಾಗಿಯೇ ಅದಕ್ಕೆ ಪುರುಷೋತ್ತಮ ಮಾಸ ಅಂತಲೂ ಹೇಳ್ತಾರೆ. ತದನಂತರ ಭಗವಂತ ಆ ಮಲಮಾಸ ಬಹಳ ಶೋಕಿಸಿದ್ದ ಕಾರಣವಾಗಿ ಪುರುಷೋತ್ತಮ ರೂಪದಿಂದಲೇ ತಾನೇ ಈ ಮಾಸಕ್ಕೆ ಅಧಿಪತಿಯಾಗಿ ಅವನ ಅನುಗ್ರಹಿಸುವುದರಿಂದ ಎಲ್ಲ ಮಾಸಗಳಿಗಿಂತ ಈ ಮಾಸಕ್ಕೆ ಒಂದು ಅತ್ಯಂತಿಕ ಶ್ರೇಷ್ಠವಾದ ಅನುಗ್ರಹವನ್ನು ಕೊಟ್ಟಿದ್ದಾನೆ. ಈ ಮಾಸದಲ್ಲಿ ಯಾರು ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ ನೋಡ್ರಿ, ಅದಕ್ಕೆ ಅತ್ಯಂತಿಕವಾಗಿ ಫಲಪ್ರದವಾಗಿರುವಂತಹ ವರವನ್ನು ಕೊಡುತ್ತೇನೆ ಅಂಥೇಳಿ ಆ ಮಲಮಾಸಕ್ಕೆ ಅಭಯವಚನವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ, ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತ ಹೇಳಿದ ಹಾಗೆ, ಅದು ಅನನ್ಯವಾಗಿ ಭಗವಂತನನ್ನು ಆರಾಧಿಸಿದ್ದಕ್ಕೆ, ಶರಣಾಗತ ಆಗಿದ್ದಕ್ಕೇ ತನ್ನ ಹೆಸರನ್ನು ಕೊಟ್ಟು ಅದನ್ನು ಅತಿ ಪ್ರಸಿದ್ಧಿಯನ್ನಾಗಿ ಮಾಡಿದ್ದಾನ್ರಿ. ಈಗ ಅದು ಒಂದೊಂದು ತಿಂಗಳ ಹಿಂದೆ ಬರ್ತಾ ಹೋಗುತ್ತದೆ. 33 ತಿಂಗಳುಗಳ ನಂತರ ಬರುವಂತಹ ಈ ಒಂದು ಮಲಮಾಸ, ಈ ಮಲಮಾಸ ಅದು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿದೆ ಅಂಥೇಳಿನೇ ಈ ಮಾಸದಲ್ಲಿ ನೀವು ಯಾವುದೇ ಶ್ರೇಷ್ಠ ಕರ್ಮಗಳನ್ನು ಮಾಡಿದ್ದೇ ಆದರೆ ಅದಕ್ಕೆ ನಿಮಗೆ ಹೆಚ್ಚಿನ ಪುಣ್ಯವು ವೃದ್ಧಿ ಆಗುತ್ತದೆ ಅಂಥೇಳಿ ಈ ಅಧಿಕ ಮಾಸ ಈ ಭೂಲೋಕದಲ್ಲಿ ಅತಿ ಪ್ರಸಿದ್ಧವಾಯಿತು ಅಂಥೇಳಿ ಶುಕಾಚಾರ್ಯರು ಸೂತ ಪುರಾಣಿಕರಿಗೆ ಹೇಳಿರುವಂತಹ ಒಂದು ಪುರಾಣ ಇದೆ ರೀ. ಅಲ್ಪ ಸಾಧನೆ ಮಾಡಿದರೂ ಸಹಿತ ನಿಮ್ಮ ಅಧಿಕವಾದ ಪಾಪಗಳು ನಾಶವಾಗಿ ಅಧಿಕ ಪುಣ್ಯಗಳು ಪ್ರಾಪ್ತವಾಗುತ್ತದೆ ಅಂಥೇಳಿ ಇದನ್ನು ಈ ಮಾಸದ ಮಹಿಮೆಯಿಂದ ವೈಶಿಷ್ಟ್ಯಪೂರ್ಣವಾಗಿದೆ ಅಂತೆ ಶ್ರೀಕೃಷ್ಣ ವಿಷ್ಣು ಪಂಚಕ ಎಂಬ ವರ್ಷವಿಡೀ ಮಾಡಬೇಕಾದ ವ್ರತವನ್ನು
ಕಾರಣಾಂತರದಿಂದ ಮಾಡಲಾಗದವರು. ಅಂದರೆ ನೀವು ಯಾವುದೇ ಒಂದು ವೃತವನ್ನು ಮಾಡಿ ಅದನ್ನು ಅರ್ಧಕ್ಕೆ ನಿಲ್ಲಿಸಿದ್ದೇ ಆದರೆ ಅದನ್ನು ಈ ಮಾಸದಲ್ಲಿ ಕೇವಲ 1 ತಿಂಗಳು ಮಾಡಿದರೂ ಸಹಿತ ಅದು ಪೂರ್ಣ ಆಗುತ್ತದೆ ಎನ್ನುವಂತಹ ಪ್ರತೀಕ ಇದೆ ರೀ. ನೀವು 16 ಸೋಮವಾರನಾದರೂ ಮಾಡಬಹುದು, ಅಥವಾ ಅನೇಕ ವೃತಗಳಿದ್ದಾವಲ್ಲ ಅವುಗಳನ್ನು ಕೇವಲ ಈ 1 ವಾರದಲ್ಲಿ ಮಾಡುವುದರಿಂದ ನಿಮಗೆ ಪೂರ್ಣ ಫಲವು ಸಿಗುತ್ತದೆ ಅಂತೇಳಿ ಈ ಒಂದು ಅಧಿಕ ಮಾಸದ ಮಹಿಮೆಯಲ್ಲಿ ಹೇಳಿದ್ದಾರೆ. ಆದರೂ ಸಹಿತ ಹೇಳ್ತಾರೆ ಇದರಲ್ಲಿ ದಾನಕ್ಕೆ ಬಹಳ ಮಹತ್ವ ರೀ. ಯಾರು ಯಾವ ದಾನವನ್ನು ಕೊಡುತ್ತಾರೋ ಆ ದಾನದಿಂದ ಅವರ ಜೀವನದಲ್ಲಿ ಪೂರ್ಣತ್ವವನ್ನು ಹೊಂದ್ತಾರೆ ಅಂಥೇಳಿ. ಈ ಒಂದು ಮಾಸದಲ್ಲಿ ವೃತ ಉಪವಾಸಾದಿಗಳಿಗೆ ಬಹಳ ಮಹತ್ವ. ನೀವು ಏಕಭುಕ್ತ ಅಂತ ಹೇಳ್ತಾರೆ, ಒಂದೇ ವೇಳೆ ಊಟ ಮಾಡಬಹುದು, ಅಥವಾ ನೀವು ಯಾವುದೇ ಒಂದು ಅಮೇಧ್ಯ ಪದಾರ್ಥವನ್ನು ಸ್ವೀಕರಿಸದೇ ಇರುವುದು. ಮತ್ತು ಹೇಳ್ತಾರೆ ಈ ಋತವನ್ನು ವಿಧಿಪೂರ್ವಕವಾಗಿ ನೀವು ಒಂದನ್ನು ಮಾಡಿದರೂ ಸಹಿತ ಅಧಿಕವಾದ ಪುಣ್ಯ ಇದೆ ಅಂತೇಳಿ. ಮಾಸ ಪೂರ್ತಿ ಪ್ರತಿದಿನ ಇನ್ನೊಬ್ಬರಿಗೆ, ಅಂದರೆ ಒಂದು ವಾರ ತನಕ ನೀವು ತಾಂಬೂಲ ದಾನ ಮಾಡಿದ್ದೇ ಆದರೆ ನಿಮಗೆ ಸೌಭಾಗ್ಯ ಪ್ರಾಪ್ತಿ ಅಂತ ಹೇಳಿದರೆ ಸೌಭಾಗ್ಯ ರೀ. 100 ಭಾಗ್ಯಗಳು ಒಂದೇ ದಿನದಲ್ಲಿ ಸಿಗ್ತಾವೆ ಅಂತೇಳಿ. ಪ್ರತಿದಿನ ದೇವರ ಸಾನ್ನಿಧ್ಯದಲ್ಲಿ ಅಖಂಡ ದೀಪದಾನವನ್ನು ಕೂಡ ಮಾಡುವುದರಿಂದ ಲಕ್ಷ್ಮೀ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಪ್ರತಿದಿನ ಗಂಗಾ ನದಿ ಅಥವಾ ಯಾವುದಾದರೂ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ, ಅದು ಸಹಿತ ಪ್ರಾತಃ ಕಾಲ ನೀವು ಸ್ನಾನ ಮಾಡುವುದರಿಂದ ಸಕಲ ಪಾಪ ನಿವೃತ್ತಿ ಆಗುತ್ತದೆ ಅಂತ ಹೇಳ್ತಾರೆ. ಪ್ರತಿದಿನ ನೀವು 33 ಅನಾನಸದ ದಾನ, ಅಂದರೆ ಅನಾನಸ್ ಹಣ್ಣು ಇದೆ ಇಲ್ಲರಿ, ಅದನ್ನಾದರೂ ದಾನ ಮಾಡಬಹುದು. 33 ಮಾವಿನ ಹಣ್ಣಾದರೂ ದಾನ ಮಾಡಬಹುದು. 33 ಈಗ ಸಿಗುವಂಥ ಯಾವುದೇ ನಿಮಗೆ ಸಿಕ್ಕಿರುವಂತಹ ಒಳ್ಳೆಯ ಶುದ್ಧವಾದ ತಿನ್ನಲಿಕ್ಕೆ ಯೋಗ್ಯವಾಗಿರುವಂತಹ ಹಣ್ಣುಗಳನ್ನು ಕೊಟ್ಟಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಅತ್ಯಂತಿಕ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿಂದ ಏನಪ್ಪ ಅಂತ ಹೇಳಿದರೆ ಗ್ರಂಥದಾನ ಮಾಡಬಹುದು, ಭಗವದ್ಗೀತಾ ದಾನ ಮಾಡಬಹುದು, ಶಿವಪುರಾಣ ಯಾವುದಾದರೂ ಬೇಕು ಅದನ್ನು ಅಧ್ಯಯನ ಮಾಡಿ ನಮ್ಮ ಜೀವನವನ್ನು ನಾವು ಸುಧಾರಿಸಿಕೊಳ್ಳುತ್ತೇವೆ ಅನ್ನುವಂತಹ ವ್ಯಕ್ತಿಗೆ ಕೊಟ್ಟ ದಾನ ಮಾತ್ರ ಫಲಪ್ರದ ರೀ. ತೆಗೆದುಕೊಂಡು ಹೋಗಿ ಅದರ ಅನಾದರವನ್ನು ಮಾಡಿದ್ದೇ ಆದರೆ ಆ ಪಾಪ ನಮಗೆ ತಟ್ತೈತಿ. ಅದಕ್ಕಾಗಿ ಮತ್ತೆ ಹೇಳ್ತಾರೆ ಗ್ರಂಥದಾನನೂ ಮಾಡಬಹುದು. ಇದರಿಂದ ಏನಾಗುತ್ತದೆ ಅಂದಿದ್ದೇ ಆದರೆ ನಿಮಗೆ ಪುರುಷೋತ್ತಮನ ಅನುಗ್ರಹ ಉಂಟಾಗುತ್ತದೆ ಮತ್ತು ಅನಿಷ್ಟ ನಿವೃತ್ತಿಯಾಗಿ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ ಅಂಥೇಳಿ ಬೃಹನ್ನಾರದೀಯ ಪುರಾಣದಲ್ಲಿ ಈ ಒಂದು ವಿಷಯವನ್ನು ಸುಂದರವಾಗಿ ಹೇಳಲ್ಪಟ್ಟಿದೆ ರೀ. ಆದರೂ ಸಹಿತ ಹೇಳ್ತಾರೆ ದೀಪದಾನ ಮಾಡಿರಿ, ಅದರಂತೆ ಯೋಗ್ಯ ಗುರುಗಳಿಗೆ ನೀವು ದಾನವನ್ನು ಕೊಟ್ಟದ್ದು ಅದು ಅಪಾರವಾಗಿ ನಿಮಗೆ ಹಿಂತಿರುಗುತ್ತದೆ ಅಂತ ಹೇಳ್ತಾರೆ. ದಾತವ್ಯ ಮಿತಿಯದ್ದಾನಂ ದೀಯತೇನುಪಕಾರಿಣೆ ದೇಶೇ ಕಾಲೇ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ಬಹಳ ಮಹತ್ವದ ರೀ. 33 ಭಗವಂತನ ಹಾಡು ಹೇಳ್ಬೋದು. 33 ದಿನ ನೀವು ಪ್ರತಿನಿತ್ಯವೂ ಕೂಡ ಪರಮಾತ್ಮನಿಗೆ ಅರ್ಘ್ಯವನ್ನು ಹಾಕಬಹುದು. 33 ನೀವು ಪುಸ್ತಕಗಳನ್ನು ದಾನ ಮಾಡಬಹುದು. 33 ನಿಮ್ಮಲ್ಲಿ ಒಳ್ಳೆಯ ಉತ್ತಮವಾಗಿರುವಂತಹ ವ್ಯಕ್ತಿಗಳಿಗೆ 33 ಜನರಿಗೆ ನಿಮ್ಮ ಇಷ್ಟವಾದ ವಸ್ತುಗಳನ್ನು ನೀವು ಅದನ್ನು ದಾನ ಮಾಡಬಹುದು. ಅಥವಾ ದಾನ ಕೊಡಲು ಶಕ್ತಿ ಇಲ್ಲದಿದ್ದರೂ ಸಹಿತ 33 ಪ್ರತಿದಿನ ಕೊಡಲಿಕ್ಕಾಗದೇ ಇದ್ದರೂ ಸಹಿತ ಒಂದು ದಿನವಾದರೂ ಅಧಿಕ ದಾನವನ್ನು ಕೊಡಬೇಕ್ರಿ. ಒಂದು ದಿನ ಮಾಡೋದಿದ್ದರೆ ಒಂದೇ ವ್ಯಕ್ತಿಗೆ ಕೊಡುವುದಾಗಿದ್ದೇ ಆದರೆ ಅಧಿಕ ದಾನ ಕೊಡಬೇಕು. ದಾನಕ್ಕೆ ಶ್ರೇಷ್ಠವಾದ ದಿನ ಅಂತ ಯಾವುದೂ ಇಲ್ಲ ರೀ. ಈ 33 ದಿನಗಳಲ್ಲಿ ಯಾವುದೇ ದಿನದಲ್ಲಿಯೂ ಕೂಡ ನೀವು ದಾನ ಧರ್ಮಾದಿಯನ್ನು ಮಾಡಬಹುದು. ದಾನಕ್ಕೆ ಯೋಗ್ಯರಾದವರು ಯಾರಪ್ಪ ಅಂತ ನೀವು ಪ್ರಶ್ನಿಸಿದ್ದೇ ಆದರೆ ಹೇಳ್ತಾರೆ ಜೀವನದಲ್ಲಿ ಸದಾ ಅಧ್ಯಯನಶೀಲರಾದವರಿಗೆ ಸದ್ಬ್ರಾಹ್ಮಣರಿಗಿರಿ. ಅಧ್ಯಯನಶೀಲ ತತ್ಕಥನಂ ತಚ್ಚಿಂತನಂ ತತ್ಪ್ರಮೋದನಂ. ಯಾರು ಮಾಡುತ್ತಾ ಇರುತ್ತಾರೋ ಅವರಿಗೆ ಕೊಟ್ಟ ದಾನ ಮಾತ್ರ ನಿಮಗೆ ಅತ್ಯಂತಿಕ ಶೀಘ್ರವಾಗಿ ಅದರ ಪುಣ್ಯದ ಫಲವು ತಟ್ಟುತ್ತದೆ ಅಂಥೇಳಿ
ಈ ಒಂದು ಗ್ರಂಥದಲ್ಲಿ ಹೇಳಲಾಗಿದೆ. ಅದಕ್ಕಾಗಿ ಬ್ರಾಹ್ಮಣರಿಗೂ ಅಂತ ಹೇಳ್ತಾರೆ, ಜಾತಿ ಬ್ರಾಹ್ಮಣಕ್ಕಿಂತ ನೀವು ಬ್ರಹ್ಮಜಾನಾತೀತಿ ಬ್ರಾಹ್ಮಣ, ಬ್ರಹ್ಮಜ್ಞಾನವನ್ನು ಯಾರು ಪಡೆದುಕೊಂಡಿರುವಂತಹ ಜ್ಞಾನಿಗಳಿರುತ್ತಾರೋ ಅವರಿಗೆ ಕೊಟ್ಟ ದಾನವನ್ನು ಭೂಮಂಡಲದಲ್ಲಿನೇ ಶ್ರೇಷ್ಠ ಅಂಥೇಳಿ ಅದು ಗುರುತಿಸಲ್ಪಟ್ಟಿದೆ ಅಂಥೇಳಿ. ತತ್ವಜ್ಞಾನವನ್ನು ತಿಳಿದವರು ಅದರಂತೆ ನಿತ್ಯ ಜಪ ತಪ ಪ್ರವಚನಾದಿಗಳನ್ನು ಮಾಡುವವರಿಗೆ ನೀವು ದಾನ ಕೊಟ್ಟದ್ದು ಅತಿ ಶ್ರೇಷ್ಠ ಅಂಥೇಳಿ ಈ ಗ್ರಂಥದಲ್ಲಿ ಪ್ರಶಂಸಿಸಿದ್ದಾರೆ. ಮತ್ತೆ ಹೇಳ್ತಾರೆ, ಪ್ರತಿದಿನ 33 ಬ್ರಾಹ್ಮಣ ದಂಪತಿಗಳಿಗೂ ಸಹಿತ ಭೋಜನ ಮಾಡಿಸುವಂಥ ಒಂದು ಪ್ರಥಾ ಇದೆ ರೀ. 33 ಬ್ರಾಹ್ಮಣ ದಂಪತಿಗಳು ಸಿಗದೇ ಇದ್ದರೂ ಸಹಿತ ನಿಮ್ಮ ಯೋಗ್ಯತಾನುಸಾರವಾಗಿ ನಿಮಗೆ ಸಿಕ್ಕಿರುವ ಎಷ್ಟು ಜನ ಇರ್ತಾರೋ ಅಷ್ಟು ಜನರಿಗೂ ಕೂಡ ಅನ್ನದಾನವನ್ನು ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಅನ್ನದ ವೃದ್ಧಿಯಾಗುತ್ತದೆ ಅಂತ ಈ ಪುರಾಣದಲ್ಲಿ ಹೇಳಲಾಗಿದೆ. ಅನ್ನದಾನೇಚ ಸರ್ವದಾತ ತೋಮೇಶ್ರೀ ಯಮಾವಹ, ಅಂದರೆ ಅನ್ನದಾನ ಮಾಡುವುದರಿಂದ ನಿಮ್ಮ ಮನೆಗೆ ಲಕ್ಷ್ಮಿಯ ಆಹ್ವಾನ ಆಗುತ್ತದೆ. ಅದು ಸಹಿತ ಶ್ರೇಷ್ಠರಿಗೆ, ಯೋಗ್ಯರಿಗೆ, ತತ್ವವನ್ನು ತಿಳಿದವರಿಗೆ ಕೊಡಬೇಕು. ಮತ್ತೆ ಹೇಳ್ತಾರೆ, ಈ ಒಂದು ಮಲಮಾಸದ ಪ್ರಯುಕ್ತವಾಗಿ ನೀವು ಸತ್ಸಂಗಗಳನ್ನು ಮಾಡಿದ್ದೇ ಆದರೆ ಅನೇಕ ಜನರಿಗೆ ಈ ಒಂದು ಅಧಿಕ ಮಾಸದ ಒಂದು ಕಥಾ ಅದರ ಮಹಿಮೆಯನ್ನು ತಿಳಿಸಿಕೊಡಲಿಕ್ಕೆ ಯೋಗ್ಯವಾದ ವ್ಯಕ್ತಿಯಿಂದ ಅನೇಕ ಜನರಿಗೆ ತಿಳಿಸಿದ್ದೇ ಆದರೆ ಅದರಿಂದ ಅತ್ಯಂತಿಕ ಶ್ರೀಕೃಷ್ಣ ಸಂಪ್ರೀಪ್ತನಾಗುತ್ತಾನಂತಲೂ ಹೇಳಲಾಗಿದೆ. ಅದಕ್ಕಾಗಿ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಹೇಳುವುದರಿಂದ ಭಗವದ್ಗೀತೆ 15ನೇ ಅಧ್ಯಾಯವನ್ನು ಕೂಡ ನೀವು ನಿತ್ಯವೂ ಪಠನ ಮಾಡಿರಿ. ಅದರಂತೆ ಈ ಒಂದು ಪುರುಷೋತ್ತಮ ಯೋಗ ಗೀತೆಯನ್ನು ಅಧ್ಯಯನ ಮಾಡಿ ಅದರ ಅರ್ಥವನ್ನು ತಿಳಿದುಕೊಂಡರೆ ಮಹತ್ಫಲ ಉಂಟಾಗುತ್ತದೆ ಅಂಥೇಳಿನೇ ಯೋ ಮಾಮೇವ ಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯಾವನು ಈ ಭಗವದ್ಗೀತೆ 15ನೇ ಅಧ್ಯಾಯವನ್ನು ಸರಿಯಾಗಿ ಹೇಳಿ ತಿಳಿದುಕೊಂಡಿದ್ದೇ ಆದರೆ ಆ ಸರ್ವಜ್ಞನಾದವನು ಎಲ್ಲ ವಿಧದಿಂದಲೂ ನಿರಂತರವಾಗಿ ವಾಸುದೇವ ಪರಮೇಶ್ವರನಾದ ನನ್ನನ್ನೇ ಹೊಂದುತ್ತಾನೆ ಅಂಥೇಳಿ ಅಭಯವಚನವನ್ನು ಕೊಟ್ಟಿದ್ದಾನೆ. ಈ ಒಂದು 15ನೇ ಅಧ್ಯಾಯದ ಕೊನೆಯದಲ್ಲಿ ಹೇಳ್ತಾನೆ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಗ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತಶ್ಚ ಭಾರತ ಅಂತ ಹೇಳ್ತಾನೆ. ಅದಕ್ಕಾಗಿ ಯಾರು ಈ ಭಗವದ್ಗೀತೆ 15ನೇ ಅಧ್ಯಾಯವನ್ನು ಸರಿಯಾದ ಗುರುವಿನಿಂದ ಸರಿಯಾದ ಅರ್ಥಯುಕ್ತವಾಗಿ ತಿಳಿದುಕೊಂಡಿದ್ದೇ ಆದರೆ ಅವನು ಕೃತಕೃತ್ಯರೇ. ಮಾಡಬೇಕಾಗಿದ್ದು ಇಲ್ಲ, ಮಾಡಿಬಿಟ್ಟಿರುವಂತಹ ಪಾಪಕರ್ಮವೂ ನಾಶವಾಗುತ್ತದೆ. ಮುಂದೆ ನಿಮಗೆ ಬರುವಂತಹ ಆಗಾಮಿ ಕರ್ಮಗಳು ಕೂಡ ನಾಶವಾಗಿ ನೀವು ಇದ್ದಲ್ಲಿನೇ ಜೀವನ್ಮುಕ್ತರಾಗುತ್ತೀರಿ, ಕೃತಕೃತ್ಯರಾಗುತ್ತೀರಿ ಅನ್ನೋದೇ ಈ ಪುರುಷೋತ್ತಮ ಮಾಸದ ಮಹಿಮೆ ಇದೆ. ಇದನ್ನು ನಾವೆಲ್ಲರೂ ಈ ವರ್ಷ ಆಚರಿಸೋಣ. ಅದರಂತೆ ಅನೇಕರಿಗೂ ಸಹಿತ ಇದರ ಒಂದು ಮಹಾತ್ಮೆಯನ್ನು ತಿಳಿಸೋಣ್ರಿ. ಹರಿ ಓಂ.